ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ನಿರ್ಲಕ್ಷ್ಯ ಇಲ್ಲದೆ ನೋಡಿ, ಇದನ್ನು ನೋಡಿದ ಕ್ಷಣ ಅದೃಷ್ಟ ಆರಂಭವಾಗುತ್ತದೆ, ನಿನ್ನ ಕಷ್ಟಗಳಿಗೆ ಕೊನೆಯ ದಿನ ಅಂತ ಹೇಳ್ಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ವಿಡಿಯೋ ಮೂಲಕ ಸಾಯಿಯಪ್ಪ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ಕೇಳಬೇಕು ಅಂದ್ರೆ, ಮೊದಲು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಸಾಯಿ ಏನ್ ಹೇಳುತ್ತಾರೋ ಅದನ್ನ ನಿಮ್ಮ ಜೀವನದಲ್ಲಿ ಆಚರಿಸಬೇಕು. ಮೊದಲು ಶ್ರದ್ಧೆ ಸಬೂರಿ ಇರಬೇಕು. ಇದು ಇದ್ರೇನೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ನಾವು ಖಂಡಿತ ಗೆಲ್ಲುತ್ತೀವಿ. ಮತ್ತೆ ಸಾಯಿಯಪ್ಪ ಏನ್ ಹೇಳಬೇಕು ಅಂತ ಬಂದಿದ್ದಾರೋ ಈಗ ಕೇಳಿ. ಮಗು, ನಿನ್ನ ಕಷ್ಟಗಳು ನನಗೆ ಕೊಡು, ನಿನ್ನ ಮನಸ್ಸಿನಲ್ಲಿ ಇರುವಂತ ನೋವು ನನ್ನ ಮುಂದೆ ಹೇಳುಕೋ. ಜೀವನದಲ್ಲಿ ಏನೇ ತೊಂದರೆಗಳು ಬಂದ್ರೂ ನನ್ನ ಮುಂದೆ ಹೇಳುಕೋ. ಯಾಕಂದ್ರೆ ಬರೋ ಕಷ್ಟಗಳನ್ನ ಯಾವ ರೀತಿಯಲ್ಲಿ ಅನುಭವಿಸಬೇಕು ಅಂತ ಸುಲಭವಾಗಿ ನಾನು ಒಂದು ಮಾರ್ಗವನ್ನು ಹೇಳುತ್ತೀನಿ. ನೀನು ತಾಳ್ಮೆಯಿಂದ ಆ ಕಷ್ಟಗಳನ್ನ ಅನುಭವಿಸಬೇಕು. ಏಕಂದ್ರೆ ಅದರಿಂದ ನಾವು ತಪ್ಪಿಸ್ಕೊಳಕ್ಕೆ ಆಗಲ್ಲ. ಮಗು, ಏನೇ ಕರ್ಮಗಳು ನಮ್ಮ ಸುತ್ತು ಇದ್ರು, ಎಂತದೇ ಕಷ್ಟ ಬಂದ್ರು ತಾಳ್ಮೆದಿಂದ ಅನುಭವಿಸಿ. ನೀನು ನಂಬಿರೋ ಅಂತ ಭಗವಂತ ಖಂಡಿತ ನಿನ್ನ ಕೈ ಬಿಡಲ್ಲ. ಎಂತದೇ ಸಿಚುವೇಶನ್ ಬಂದ್ರು ಸಾಯಿಯಪ್ಪ ನಿನಗೆ ಸದಾ ಜೊತೆ ಇದ್ದು ಆ ಕಷ್ಟಗಳನ್ನ ದೂರ ಮಾಡುತ್ತಾರೆ. ಮಗು, ನನ್ನ ಮೇಲೆ ನಂಬಿಕೆ ಇರಲಿ. ಈ ದಿನ ನಿನಗೆ ನಾನು ಸಂತೋಷವನ್ನು ಕೊಡಕ್ಕೆ ಬಂದಿದ್ದೀನಿ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸ್ಕೊಂತಾರೆ. ಇಂಥವರ ಜೊತೆ ನಾವಿದ್ದೀವಿ. ಎಲ್ಲರೂ ಒಂದೇ ರೀತಿಯಲ್ಲಿ ನಮ್ಮ ಜೊತೆ ಇರಲ್ಲ. ಕೆಲವೊಬ್ಬರಿಗೆ ನಾವು ಕಷ್ಟದಲ್ಲಿದ್ರೆ ಅವರಿಗೆ ಸಂತೋಷ ಕೊಡುತ್ತೆ. ಮಗು, ಯಾರಾದ್ರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಾನೆಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ ಅವನಿಗೆ ನಿಮ್ಮ ಮೇಲೆ ಇದೆ ಅನ್ನೋದು ಅರ್ಥ. ಆ ವಿಶ್ವಾಸಕ್ಕೆ ನೀವು ಬೆಲೆ ಕೊಡಬೇಕು. ಈ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಇವುಗಳ ನಿವಾರಣಾ ಉಪಾಯವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಬೇಕು. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತವೆ. ಮಗು, ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಅದು ಕೆಟ್ಟದೇ ಆಗಲಿ ಒಳ್ಳೆಯದೇ ಆಗಲಿ ನಿಮ್ಮ ಸುತ್ತು ಇದ್ದೇ ಇರುತ್ತದೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಿ. ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನೇ ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ಮಗು, ಜೀವನ ಪ್ರತಿಯೊಬ್ಬರಿಗೂ ಪಾಠ ಕಲಿಸುವ ಈ ಜೀವನವೇ ಒಂದು ಶಾಲೆ. ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ. ಪ್ರತಿಯೊಬ್ಬರಿಗೂ ಒಂದು ಅನುಭವ ಆಗುತ್ತೆ. ಅದು ನಿಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಜೀವನ ಹೇಗಿರುತ್ತೆ, ಯಾವ ರೀತಿ ಕಷ್ಟಗಳನ್ನ ಅನುಭವಿಸಬೇಕು, ಬಂದಿರೋ ಕಷ್ಟಗಳನ್ನ ಯಾವ ರೀತಿ ನಾವು ಸುಲಭವಾಗಿ ದಾಟಬೇಕು, ಆಮೇಲೆ ಸಂತೋಷವಾಗಿ ನಮ್ಮ ಜೀವನ ಇರೋವಾಗ ನಾವು ಯಾವ ರೀತಿ ಬದುಕಬೇಕು. ಅಹಂಕಾರ ತೋರಿಸಬಾರದು, ನ್ಯಾಯವಾಗಿ ಬದುಕಬೇಕು. ನಮ್ಮ ಕಷ್ಟಗಳನ್ನ ನಾವು ನೋಡ್ಕೋಬೇಕು. ನಮ್ಮ ಕಷ್ಟದಿಂದ ನಾವೇನೇ ಕಷ್ಟಪಟ್ಟು ಜೀವಿಸಿದ್ರು ಅದು ವ್ಯರ್ಥ ಆಗಲ್ಲ. ನಾವೇನೇ ಕಷ್ಟಪಟ್ಟು ದುಡಿದ್ರೂ ಅದು ಮೋಸ ಆಗಲ್ಲ. ಯಾಕಂದ್ರೆ ಕಷ್ಟಪಟ್ಟು ದುಡ್ದಿರೋದು ನಿಮ್ಮ ಜೊತೆನೇ ಇರುತ್ತೆ. ಯಾಕಂದ್ರೆ ಅದು ನೀನು ಕಷ್ಟಪಟ್ಟು ದುಡ್ದಿರೋ ಅಂಥದ್ದು ನಿಮ್ಮ ಮಕ್ಕಳಿಗೆ ಆಗತ್ತೆ, ನಿಮ್ಮ ಕುಟುಂಬಿಕರಿಗೆ ಆಗತ್ತೆ. ನಿಮ್ಮ ಕುಟುಂಬಿಕರು ಚೆನ್ನಾಗಿರಬೇಕು ಅಂದ್ರೆ ನೀನು ಕಷ್ಟಪಟ್ಟು ದುಡಿದ್ರೆ ಅವರು ಸಂತೋಷವಾಗಿ ಅದನ್ನ ಅನುಭವಿಸುತ್ತಾರೆ. ಮಗು, ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಇವತ್ತು ನಾನು ಹೇಳ್ತಾ ಇರುವಂತ ಮಾತುಗಳು ಕೇಳಿದ್ದೀಯಾ? ಮಗು, 4 ಜನ ನಿನ್ನನ್ನು ನೋಡುತ್ತಾರೆ,
ಎಂದು ಬದುಕಬೇಡ. ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ 4 ಜನ ತಿರುಗಿ ನೋಡುವಂತೆ ಬದುಕಬೇಕು. ಇವತ್ತು ನಿನಗೋಸ್ಕರ ಯಾರಿದ್ದಾರೆ ಅನ್ನೋದು ಹಿಂದೆ ನೋಡಿ. ಯಾರು ನಿನ್ನ ಮುಂದೆ ಇದ್ದಾರೆ, ಯಾರು ನಿನ್ನ ಹಿಂದೆ ಇದ್ದಾರೆ, ಇನ್ನ ಯಾರು ನಿನ್ನ ಜೊತೆ ಇದ್ದು ನಿನ್ನನ್ನು ಮೋಸ ಮಾಡ್ತಾ ಇದ್ದಾರೆ, ಇದೆಲ್ಲ ನೀನು ಕಲಿಬೇಕು. ಎಲ್ಲರೂ ಒಳ್ಳೆಯವರಲ್ಲ. ಎಲ್ಲರನ್ನು ಅತಿ ಶೀಘ್ರವಾಗಿ ನೀನು ನಂಬಕ್ಕೆ ಹೋಗ್ಬೇಡ. ಏಕೆಂದ್ರೆ ಕೆಲವೊಬ್ರು ನಿನ್ನ ಜೊತೆನೇ ಇದ್ದು ನಿನ್ನನ್ನ ಮೋಸ ಮಾಡೋ ತರ ಪ್ರಯತ್ನಿಸುತ್ತಾರೆ. ಅಂತವರಿಗೆ ನೀನು ಚಾನ್ಸ್ ಕೊಟ್ರೆ ಖಂಡಿತ ನೀನು ಮೋಸವಾಗುತ್ತೀಯ. ಮಗು, ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ಮುಳುಗಿದ್ದಾಗ ಅದನ್ನಳಿಸಲು ನೀನು ವರವಾಗು. ಏಕೆಂದರೆ ಮುಂದೊಂದು ದಿನ ನಿನಗೆ ಆ ಪರಿಸ್ಥಿತಿ ಎದುರಾದಾಗ ಅದು ನಿನಗೆ ಶ್ರೀರಕ್ಷೆಯಾಗಿ ನಿಲ್ಲುತ್ತದೆ. ಎಲ್ಲರಿಗೂ ಸಹಾಯ ಮಾಡೋ ಸ್ಥಿತಿಯಲ್ಲಿ ನೀನಿರಬೇಕು. ನನ್ನ ಮಕ್ಕಳು ಯಾರೇ ಆಗಲಿ, ನನ್ನನ್ನು ನಂಬಿರೋರು ಕಷ್ಟದಲ್ಲಿದ್ದೋರಿಗೆ ಖಂಡಿತ ಸಹಾಯ ಮಾಡುತ್ತಾರೆ ಅಂತ ನಾನು ನಂಬುತ್ತೀನಿ. ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತನಾಡಬೇಕು, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ಒಳ್ಳೆಯ ಕೆಲಸಗಳು ಮಾಡಿರ್ತೀಯೋ ತಿರುಗಿ ಅದು ನಿನಗೆ ವಾಪಸ್ ಬರುತ್ತೆ. ಅದು ನಿನ್ನ ಜೊತೆ ಸದಾ ಇರುತ್ತದೆ, ನಿನಗೆ ರಕ್ಷಣವಾಗಿ ಇರುತ್ತದೆ. ಇವತ್ತು ನಮ್ಮ ಸಾಯಿಯಪ್ಪ ಎಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ನಾವು ತಿಳ್ಕೋಬೇಕಾಗಿರೋದು ಒಂದೇ, ಸಂತೋಷವಾಗಿರಬೇಕು ಅಂದ್ರೆ ಮೊದಲು ನಮ್ಮ ಮನೆಯಲ್ಲಿ ಏನೇ ತೊಂದರೆಗಳಿದ್ರು ಬೇರೆಯವರ ಜೊತೆ ಹಂಚ್ಕೋಬಾರದು. ನಮ್ಮ ಕಷ್ಟಗಳನ್ನು ಯಾರತ್ರ ಹಂಚ್ಕೊಂಡ್ರೆ ಖಂಡಿತ ನಾವೇ ಕಮ್ಮಿ ಆಗ್ತೀವಿ. ಯಾರಾದ್ರೂ ನಮ್ಮ ಕಷ್ಟಗಳನ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೋಬೇಕು, ಅವರು ಆತ್ಮೀಯರಾಗ್ತಾರೆ. ಮತ್ತೆ ಸಾಯಿ ಮುಂದೆ ನಾವು ಎಲ್ಲ ಹೇಳ್ಕೊಂತೀವಿ, ಆದ್ರೆ ಕಷ್ಟಗಳಿದ್ರೆ ಮಾತ್ರ ಹೇಳ್ಕೊಳ್ಳಿ. ಮತ್ತೆ ನಿಮ್ಮ ಇಚ್ಛೆಗಳನ್ನ ಮಾತ್ರ ಯಾವತ್ತು ಸಾಯಿ ಮುಂದೆ, ಆ ಭಗವಂತ ಮುಂದೆ ಬೇಡ್ಕೋಬೇಡಿ. ನಿನಗೆ ಏನು ಬೇಕು ಅನ್ನೋದು ಖಂಡಿತ ಆ ಭಗವಂತ ಸಮಯಕ್ಕೆ ಕೊಡ್ತಾರೆ. ಅದು ನಿನಗೆ ನ್ಯಾಯವಾಗಿ ಯಾವ ಸಮಯಕ್ಕೆ ಬರಬೇಕು ಅನ್ನೋದು ಕೂಡ ಆ ಭಗವಂತಗೆ ಗೊತ್ತು. ಈ ದಿನಗಳಿಂದ ನೀವು ಕೇಳ್ತಾ ಇರ್ಬೋದು, ಅಥವಾ ತುಂಬಾ ತಿಂಗಳಿಂದ ಅಥವಾ ವರ್ಷಗಟ್ಲೆ ನೀವು ಕೇಳ್ತಾ ಇರುವಂತ ಬೇಡಿಕೆಗಳು ಇರ್ಬೋದು. ಆದ್ರೆ ಅದು ಯಾಕೆ ಇನ್ನೂ ಈಡೇರಿಲ್ಲ ಅಂತ ಯೋಚನೆ ಮಾಡಬೇಡಿ. ಸಮಯಕ್ಕೆ ಎಲ್ಲ ಬರುತ್ತೆ. ನಾವು ಯಾವಾಗಲೂ ಒಳ್ಳೆಯತನವಾಗಿರಬೇಕು, ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಕೆಲಸಗಳು ಮಾಡಬೇಕು. ಸಾಯಿ ಹೇಳ್ದಂಗೆ, ಸಾಯಿ ಹೇಳೋ ಮಾತುಗಳನ್ನು ಆಚರಿಸಬೇಕು. ಆಗ ಖಂಡಿತ ನಮ್ಮ ಜೀವನ ಸಂತೋಷವಾಗಿರುತ್ತದೆ. ನೀವು, ನಿಮಗೆ ಸಾಯಿಯಪ್ಪ ಹೇಳಿರುವಂತ ಮಾತುಗಳು ಇಷ್ಟ ಆಯ್ತು ಅಂದ್ರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.